ವಾಗರ್ತೌ ವಿವ ಸಂತೃಪ್ತೌ ವಾಗರ್ತೌ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ. ಗುಣವಿಲ್ಲದ ರೂಪ ವ್ಯರ್ಥ, ಹಣವಿಲ್ಲದ ಭೋಜನ ವ್ಯರ್ಥ, ಸಂಸ್ಕಾರವಿಲ್ಲದ ವಿದ್ಯೆಯೂ ಸಹ ವ್ಯರ್ಥ, ಪ್ರಜ್ಞೆ ಇಲ್ಲದ ಪ್ರತಿಭೆ ವ್ಯರ್ಥ, ಪರೋಪಕಾರವಿಲ್ಲದ ಧನವೂ ಸಹ ವ್ಯರ್ಥ. ಇವತ್ತಿನ ಶುಭಾಶಯದೊಂದಿಗೆ ಸಿಂಧೂರ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೂ ಸಮೇತವಾಗಿ ಇಂದಿನ ಬೆಳಗಿನ ಶುಭೋದಯಗಳು. ಇಂದಿನ ಪಂಚಾಂಗ ಶ್ರವಣ ಹೀಗಿದೆ. ತಾರೀಕು 9/6/2025 ಸೋಮವಾರ. ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ. ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ. ಇವತ್ತಿನ ಸೂರ್ಯೋದಯ ಬೆಳಗ್ಗೆ 5:44 ಸೂರ್ಯೋದಯ ಆಗಲಿದೆ. ಇವತ್ತಿನ ಸೂರ್ಯ ಅಸ್ತ ಆಗುವಂಥ ಸಮಯ ಸಂಜೆ 6:46. ಇವತ್ತಿನ ತಿಥಿ ತ್ರಯೋದಶಿ ತಿಥಿ ಬೆಳಗ್ಗೆ 9:35 ಮುಗಿಯಲಿದೆ. ತದನಂತರ ವಿಶಾಖ ನಕ್ಷತ್ರ ಮಧ್ಯಾಹ್ನ 3:22 ತನಕ ವಿಶಾಖ ನಕ್ಷತ್ರವೇ ಇರಲಿದೆ. ಶಿವಯೋಗ ಮತ್ತು ತೈತುಲ ಕರಣ. ಇವತ್ತಿನ ದುರ್ಮುಹೂರ್ತ ಮಧ್ಯಾಹ್ನ 12:41 1:33 ದುರ್ಮುಹೂರ್ತ ಇರಲಿದೆ. ಮತ್ತೊಂದು ಸಮಯ ಮಧ್ಯಾಹ್ನ 3:17 4:09 ತನಕ ಸಮೇತವಾಗಿ ದುರ್ಮುಹೂರ್ತವೇ ಇರಲಿದೆ. ಈ ಒಂದು ಸಂದರ್ಭಗಳಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ಸತ್ಕಾರ್ಯಗಳನ್ನಾಗಲಿ ಖಂಡಿತವಾಗಲಿ ಮಾಡಲೇಬಾರ್ದು ಅನ್ನೋದು ಶಾಸ್ತ್ರ ಹೇಳುತ್ತೆ. ತದನಂತರ ಇವತ್ತಿನ ರಾಹುಕಾಲದ ಸಮಯ ಮಧ್ಯಾಹ್ನ 12:41 ಮಧ್ಯಾಹ್ನ 1:33 ತನಕ ರಾಹುಕಾಲ ಇರುತ್ತೆ. ತದನಂತರ ಯಮಗಂಟಕ ಕಾಲ ಅಂತ ಹೇಳ್ತೀವಿ. ಆ ಯಮಗಂಟಕ ಕಾಲ ಬೆಳಗ್ಗೆ 10:37 ಮಧ್ಯಾಹ್ನ 12:15 ತನಕ ಸಮೇತವಾಗಿ ಯಮಗಂಟ ಕಾಲಕ ಇರುತ್ತೆ. ತದನಂತರ ಗುಳಿಕ ಕಾಲ. ಗುಳಿಕ ಕಾಲ ಮಧ್ಯಾಹ್ನ 1:53 ಮಧ್ಯಾಹ್ನ 3:30 ತನಕ ಗುಳಿಕ ಕಾಲ ಇರುತ್ತೆ. ಇವತ್ತಿನ ಅಮೃತ ಸಿದ್ಧಿಯೋಗ. ಅಮೃತ ಸಿದ್ಧಿಯೋಗ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇರ್ತೀವಿ. ಅಮೃತ ಸಿದ್ಧಿಯೋಗ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವ ಶುಭ ಕಾರ್ಯಗಳನ್ನು ಆಗಲಿ ಅಥವಾ ಯಾವ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಇದು ಯೋಗ್ಯವಾದಂಥ ಸಮಯ ಅಂತ ಹೇಳ್ತೀವಿ. ಅದನ್ನು ಅಮೃತ ಸಿದ್ಧಿಯೋಗ ಅಂತ ಹೇಳ್ತೀವಿ. ಆ ಸಮಯ ಬೆಳಗ್ಗೆ 5:40 ಬೆಳಗ್ಗೆ 7:27 ತನಕ ಅಮೃತ ಸಿದ್ಧಿಯೋಗ ಇರುತ್ತೆ. ಈ ಸಮಯ ಎಲ್ಲರಿಗೂ ಸಮೇತವಾಗಿ ಒಳ್ಳೆಯದೇ ಆಗೋಂಥ ಸಮಯ ಇದಾಗಿದೆ. ಇದು ಪಂಚಾಂಗದ ಶ್ರವಣ. ಮುಂದೆ ನಮ್ಮ ನಿರೀಕ್ಷೆ 12 ರಾಶಿಗಳ ಭವಿಷ್ಯದ ಎಡೆಗೆ. ಮೊದಲನೇದಾಗಿ ಮೇಷರಾಶಿ. ಇವತ್ತಿನ ದಿವಸ ಬಹಳ ವಿಶೇಷವಾದಂಥ ದಿನ. ಸೋಮವಾರ, ಶಿವನ ವಾರ. ಶಿವದೇವತೆಗಳಿಗೆ ಭಾಳ ವಿಶೇಷವಾದಂಥ ಪೂಜೆಗಳನ್ನು ಸಮರ್ಪಿಸುವಂಥ ಒಂದು ವಾರ ಇದಾಗಿದೆ. ಈ ಒಂದು ದಿವಸ ಮೇಷರಾಶಿಯವರಿಗೆ ಬಹಳ ಅತ್ಯುತ್ತಮವಾದಂಥ ದಿನ, ವಿಶೇಷವಾದಂಥ ದಿನ. ತಾವುಗಳು ಏನೇ ಕೆಲಸ ಮಾಡಬೇಕಾದ ಸಮೇತವಾಗಿ ಇವತ್ತು ಖಂಡಿತವಾಗಲೂ ಯಶಸ್ವಿ ಆಗುವಂಥ ದಿನ ಇದಾಗಿದೆ. ಆದಷ್ಟು ನೀವು ಮಾತನಾಡಬೇಕಾದರೆ ಮಾತುಗಳನ್ನು ವಕ್ರವಾಗಿ ಮಾತಾಡೋದನ್ನು ಬಿಟ್ಟು ಶಾಂತವಾಗಿ ಮಾತಾಡೋದನ್ನು ನೀವು ಕಲಿಬೇಕಾಗುತ್ತೆ. ಯಾಕಂದರೆ ಮೇಷರಾಶಿಗೆ ಭಾಳ ಕೋಪ ಅಂತ ಹೇಳ್ತಾರೆ. ಹಾಗಾಗಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಇವತ್ತಿನಕ್ಕೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಮೇತವಾಗಿ ಯಶಸ್ವಿ ಆಗೋದ ದಿನ. ಇವತ್ತು ಭಯಪಡಬೇಕಾದದ್ದು ಏನಿಲ್ಲ. ಆದಷ್ಟು ನೀವು ಶಿವದೇವಾಲಯಕ್ಕೆ ಹೋಗಿ ಶಿವನ ಪ್ರಾರ್ಥನೆಯನ್ನು ಮಾಡೋದ್ರೊಂದಿಗೆ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಯಶಸ್ವಿ ಆಗ್ತವೆ. ಇದು ನಿಮ್ಮ ಮೇಷರಾಶಿಯ ಭವಿಷ್ಯ. ವೃಷಭ ರಾಶಿ. ಇವತ್ತಿನ ದಿವಸ ಬಹಳ ಉತ್ತಮವಾದಂಥ ದಿನ, ವಿಶೇಷವಾದಂಥ ದಿನ. ನಿಮ್ಮ ರಾಶಿಗೆ ಇವತ್ತು ಎಲ್ಲ ಕಾರ್ಯಗಳು ಸಮೇತವಾಗಿ ಸಿದ್ಧಿಯಾಗುವಂಥ ಯೋಗ ಇದೆ. ಕೋರ್ಟು ಕಚೇರಿಗಳಲ್ಲಿ ಲಾಭ ಮತ್ತು ವ್ಯಾಪಾರಿಕ ವ್ಯವಹಾರಗಳಲ್ಲಿ ಸಮೇತವಾಗಿ ಉನ್ನತವಾದ ಲಾಭವನ್ನು ಪಡೆಯುವಂಥ ದಿನ ಇದಾಗಿದೆ. ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇವತ್ತು. ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿ ನಾವು ಮಿಶ್ರ ಫಲವನ್ನು ನೋಡಬಹುದು. ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ನಂತರ ಮಧ್ಯಾಹ್ನ 1:20 ತನಕ ಯಶಸ್ವಿಯಾದಂಥ ದಿನ. ತದನಂತರ ಮಧ್ಯಾಹ್ನ 1:20 ರಾತ್ರಿಯ ಕಾಲ ತನಕ ಸ್ವಲ್ಪ ಅಸಮಾಧಾನ ಕೊಡುವಂಥ ದಿನವನ್ನು ಸಮೇತವಾಗಿ ಇದಾಗಿದೆ. ಆದರೂ ಸಮೇತವಾಗಿ ಯಾವುದು ಭಯಪಡುವಂಥದ್ದು ಇಲ್ಲ. ನೀವು ಮಾಡುವಂಥ ಕೆಲಸ ಮಾಡುವಂಥ ಯಾವುದೇ ಜಾಗ ಇರಲಿ, ಶ್ರದ್ಧೆಯಿಂದ ಕೆಲಸ ಮಾಡುವಂಥದ್ದು ಅರ್ಥಕೊಳ್ಳಿ. ನೀವು ಯಾರ ಹತ್ರ ಅದು ಮಾತಾಡಬೇಕಾದ್ರೆ ಸ್ವಲ್ಪ ಅವಿವೇಕತವನ್ನು ಬಿಟ್ಟು ವಿವೇಕತೆಯಿಂದ ಮಾತಾಡೋಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ದೊಡ್ಡ ನಷ್ಟ ಆಗೋದನ್ನು ಇವತ್ತು ನೀವು ಅದನ್ನು ಕಡಿಮೆ ಮಾಡ್ಕೋಬೋದು. ಆದಷ್ಟು ನೀವು ಶಾಂತವಾಗಿರೋದನ್ನು ಪ್ರಯತ್ನ ಇವತ್ತು ಮಾಡಿಕೊಳ್ಳಿ. ಇವತ್ತು ನಿಮ್ಮ ರಾಶಿ ಉತ್ತಮವಾಗಿರೋಂಥ ಸಂದರ್ಭ ಬರುತ್ತೆ. ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ. ಕಟಕ ರಾಶಿ. ಕಟಕ ರಾಶಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಾಣುವಂಥ ಸಂದರ್ಭ ಇದಾಗಿದೆ. ಸಾಕಷ್ಟು ಮೋಸ ಹೋಗ್ಬೋದು. ವ್ಯಾಪಾರಿಕ ವ್ಯವಹಾರಗಳಲ್ಲಿ ನಷ್ಟ ಆಗಬಹುದು. ಆದ್ದರಿಂದ ಇವತ್ತು ನೀವು ಯಾವ ದೇವರನ್ನು ಪ್ರಾರ್ಥನೆ ಮಾಡಿಕೊಡ್ಬೇಕು ಅನ್ನೋದಾದರೆ ಶಕ್ತಿ ದೇವತೆಗಳನ್ನು, ಮತ್ತೊಮ್ಮೆ ಮಗದೊಮ್ಮೆ ಶಕ್ತಿ ದೇವತೆಗಳಂತ ಹೇಳ್ತಾನೆ ಇರ್ತೀವಿ. ಶಕ್ತಿ ದೇವತೆಗಳು ಯಾವುವು ಅಂತ ನೀವು ತಿಳ್ಕೊಬೇಕಾದ್ರೆ ದುರ್ಗಾದೇವಿ, ಚಾಮುಂಡೇಶ್ವರಿ, ಬನಶಂಕರಿ, ಕಾಳಿಕಾದೇವಿ ಇಂಥ ದೇವತೆಗಳನ್ನು, ಶಾಕಂಭರಿ ದೇವಿ ಇಂಥ ದೇವತೆಗಳನ್ನು ನಾವು ಶಕ್ತಿ ದೇವತೆಗಳು ಅಂತ ಭಾವಿಸ್ತೀವಿ. ಈ ಶಕ್ತಿ ದೇವತೆಯನ್ನು ನೀವು ಆರಾಧನೆ ಮಾಡಿ ಹೊರಗಡೆ ಹೋಗೋದ್ರಿಂದ ಅಥವಾ ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗೋದ್ರಿಂದ ಖಂಡಿತವಾಗಲೂ ನೀವು ದೊಡ್ಡ ನಷ್ಟ ಆಗೋಂಥದ್ದು ನಿಮಗೆ ತುಂಬ ಕಡಿಮೆಯಾಗಿ ಭಾವಿಸ್ತವೆ. ಹಾಗಾಗಿ ಇವತ್ತು ನೀವು ಆ ದೇವರುಗಳನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ನಿಮಗೆ ಇವತ್ತು ಅಭಿವೃದ್ಧಿ ಆಗುತ್ತೆ. ಭಯಪಡಬೇಕಾದದ್ದು ಏನೂ ಇಲ್ಲ. ಸಿಂಹರಾಶಿ ಇವತ್ತಿನ ದಿವಸ ಅಷ್ಟೊಂದು ಲಾಭದಾಯಕವಾದದಲ್ಲ. ವಿಶೇಷವಾಗಿ ಮನೆಯಲ್ಲೇ ಸಮಾಧಾನ ಇರೋದಿಲ್ಲ. ಮನೆಯಲ್ಲೇ ಸಣ್ಣ ಪುಟ್ಟ ವಿಚಾರಗಳ ಜಗಳ ಆಗೋಂಥದ್ದು, ಕಿರಿಕ್ ಮಾಡ್ಕೊಳ್ಳೋಂಥದ್ದು. ಈ ಸಣ್ಣ ಪುಟ್ಟ ವಿಚಾರದಲ್ಲಿ ನೀವು ಆಚೆ ಹೋದರೆ ನಿಮಗೆ ನೆಮ್ಮದಿಯೂ ಸಮೇತವಾಗಿ ಇವತ್ತಿರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಸಂತೋಷದಿಂದ ಆಚೆ ಹೋದರೆ ಮಾತ್ರ ನೀವು ಸಂಜೆ ತನಕ ನೀವು ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ಬರಬಹುದು. ಹಾಗಾಗಿ ಇವತ್ತು ನಿಮ್ಮ ರಾಶಿ ಅಷ್ಟೊಂದು ಸಮಂಜಸವಲ್ಲ. ಆದ ಕಾರಣ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ನೀವು ಆಚೆ ಹೋಗಿ ಖಂಡಿತ ಇವತ್ತು ನಿಮ್ಮ ಎಲ್ಲ ಕೆಲಸಗಳ ಸಮೇತವಾಗಿ ಅನುಕೂಲ ಆಗ್ತವೆ. ಇದು ನಿಮ್ಮ ರಾಶಿ ಭವಿಷ್ಯ. ಕನ್ಯಾ ರಾಶಿ ಇವತ್ತು ಬಹಳ ವಿಶೇಷವಾದಂಥ ದಿನ. ಅನಿರೀಕ್ಷಿತವಾದ ಧನಾಗಮ, ಅನಿರೀಕ್ಷಿತವಾದಂಥ ಬಂಧು ಮಿತ್ರರ ಸಮಾಗಮ ಇವತ್ತೆಲ್ಲ ರೀತಿಯಲ್ಲೂ ಸಮೇತವಾಗಿ ನಿಮಗೆ ಯಶಸ್ಸು ಕಾಣ್ತದೆ. ಭಯಪಡಬೇಕಾದದ್ದು ಏನಿಲ್ಲ. ಧೈರ್ಯವಾಗಿ ಮುಂದೆ ಹೋಗಿ ಇವತ್ತು ನಿಮ್ಮ ಕೆಲಸ ಕಾರ್ಯಗಳ ಸಮೇತವಾಗಿ ಇವತ್ತು ಯಶಸ್ವಿ ಆಗ್ತವೆ. ಇದು ನಿಮ್ಮ ರಾಶಿ ಭವಿಷ್ಯ. ತುಲಾರಾಶಿ. ತುಲಾರಾಶಿ ಬಹಳ ಉತ್ತಮವಾದ ವಿಶೇಷವಾದಂಥ ದಿನ. ಅದರಲ್ಲೂ ಸಮೇತವಾಗಿ ಸಾಕಷ್ಟು ವರ್ಷಗಳ ನಂತರ ಸಂತೋಷ ಪಡಬೇಕಾಗಿರೋಂಥ ವಿಚಾರನ ಇವತ್ತು ನೀವು ಸಂತೋಷವನ್ನು ಪಡ್ತೀರಿ. ಸಾಕಷ್ಟು ಹಣಗೊಳಿಸುವಂಥ ಪ್ರಯತ್ನ ಇವತ್ತಿನ ದಿವಸ ಆಗುತ್ತೆ. ಹೊಸ ಹೊಸ ಸ್ನೇಹಿತರು ನಿಮಗೆ ಇವತ್ತು ಸ್ನೇಹಿತರಾಗ್ತಾರೆ. ಅವರಿಂದ ಒಳ್ಳೆಯದಾಗುವಂಥ ಸಂದರ್ಭವೂ ಸಮೇತವಾಗಿ ಇವತ್ತಿದೆ. ಇವತ್ತು ನೀವು ಯಶಸ್ವಿಯಾದಂಥ ದಿನ. ಭಯಪಡಬೇಡಿ. ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಮನಸ್ಸಿಗೆ ಸಾಕಷ್ಟು ಬೇಸರ ಆಗೋಂಥ ದಿನ ಇದು. ಅಸಮಾಧಾನ ಆಗೋಂಥ ದಿನ ಇವತ್ತು. ಮೊಟ್ಟ ಮೊದಲಾಗಿ ನಿಮ್ಮ ತಂದೆ ತಾಯಿಗಳ ಮೇಲೆ ಕೋಪ ಮಾಡ್ಕೊಂಡು ನೀವು ಆಚೆ ಹೋಗ್ತೀರಿ. ವಿದ್ಯೆ ಕಲಿಸಿದಂಥ ಗುರುಗಳನ್ನು ನೀವು ಅವಮಾನ ಮಾಡ್ತೀರಿ. ನಿಮಗೆ ಹಾಲು ಕೊಟ್ಟಂಥ ಪ್ರಾಣಿಗಳನ್ನು ನೀವು ಅವಮಾನ ಮಾಡ್ತೀರಿ. ಹಾಗಾಗಿ ದಯವಿಟ್ಟು ನೋಡಿ, ಈ ಶಾಪ ವಿಮೋಚನೆ ಅಂತ ಹೇಳ್ತೀರಿ. ಇದನ್ನು ಇವತ್ತಿನ ದಿವಸ ನಿಮ್ಮ ಕಾರ್ಯಗಳು ಯಶಸ್ವಿ ಆಗಬೇಕಾದ್ರೆ ಪಕ್ಷಿಗಳಿಗೆ ಒಂದು ಆಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಪಕ್ಷಿಗಳಿಗೆ ದವಸ ಧಾನ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲಿ ಇವತ್ತು ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಇವತ್ತೆಲ್ಲ ಉತ್ತಮ ಆಗ್ತವೆ. ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಧನುಸು ರಾಶಿ. ಧನುಸು ರಾಶಿ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನೀವು ಬಹಳ ಸಂತೋಷ ಪಡಬೇಕಾದಂಥ ದಿನ. ಬಹಳ ವಿಶೇಷವಾದಂಥ ದಿನ. ನಿಮ್ಮನ್ನು ಯಾರು ಬೇಡ ಅಂತ ದೂರ ಹಾಕಿರ್ತಾರೆ, ಇವನಿಂದ ಪ್ರಯೋಜನ ಇಲ್ಲ ಅಂತ ದೂರ ಹಾಕಿರ್ತಾರೆ, ನಿಮಗೆ ಯಾರೆಲ್ಲ ಮೋಸ ಮಾಡಿರ್ತಾರೆ, ಅಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಹತ್ರ ಬರೋಂಥ ಒಂದು ಪ್ರಯತ್ನ. ನಿಮ್ಮ ತಂದೆ ತಾಯಿಗಳ ಸಮೇತವಾಗಿ ನಿಮ್ಮ ಹತ್ರ ಮಾತಾಡ್ತಿರೋದಿಲ್ಲ. ಯಾವುದೋ ಕಾರಣಕ್ಕೆ ಜಗಳ ಮಾಡ್ಕೊಂಡು ನಿಮ್ಮನ್ನೇ ದೂರ ಆಗಿರ್ತಾರೆ. ಅಂಥವರು ಸಮೇತವಾಗಿ ನಿಮಗೆ ಆಶೀರ್ವಾದಂಥವನ್ನು ಮಾಡೋಂಥ ದಿನ ಇದಾಗಿದೆ. ಬಂಧು ಮಿತ್ರರು ಎಲ್ಲರೂ ಸಮೇತವಾಗಿ ನಿಮಗೆ ಸಹಕಾರ ಮಾಡಿದ ದಿನ ಇದಾಗಿದೆ. ಖಂಡಿತವಾಗಲಿ ಇವತ್ತು ನೀವು ಭಯಪಡಬೇಕಾದ ಏನಿಲ್ಲ. ಯಾವ ಕೆಲಸಕ್ಕೆ ಬೇಕಾದ ನೀವು ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಗುತ್ತೆ. ಇದು ನಿಮ್ಮ ರಾಶಿ ಭವಿಷ್ಯ ಇವತ್ತು ಇದಾಗಿದೆ. ಮಕರ ರಾಶಿ. ಮಕರ ರಾಶಿಯಲ್ಲಿ
ಅಲ್ಪವಿದ್ಯೆ ಮಹಾಗರ್ಭ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಪವಿದ್ಯೆ ಮಹಾಗರ್ಭ ಅಂತ ಹೇಳ್ತಾರೆ. ಕೆಲವು ಸಂದರ್ಭ ಏನಾಗುತ್ತೆ, ಕೆಲವೊಂದು ವಿದ್ಯೆಗಳು ನಿಮ್ಮ ಹತ್ರ ಇರ್ತವೆ, ಅದನ್ನು ಗರ್ಭದ ಪೂರ್ವಕವಾಗಿ ತಗೊತೀರಿ, ಅದನ್ನು ಕಡಿಮೆ ಮಾಡಿ. ನೀವು ಜೀವನದಲ್ಲಿ ಬೆಳಬೇಕಾದ್ರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ, ಜೀವನದಲ್ಲಿ ಮುನ್ನಡೆಯಬೇಕಾದ್ರೆ, ನಿಮಗೆ ಒಳ್ಳೆಯ ಹೆಸರು ಬರಬೇಕಾದ್ರೆ ಗರ್ಭವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು ಅಂತ ಹೇಳ್ತಾರೆ. ಈ ಗರ್ಭದಿಂದ ನಿಮ್ಮ ಕೆಲವೊಂದು ಈ ಕೆಲಸಗಳು ಯಶಸ್ವಿ ಆಗೋದಿಲ್ಲ. ಸಾಕಷ್ಟು ನಿಮಗೆ ಅವಮಾನ ಆಗೋಂಥ ಸಾಧ್ಯತೆಗಳಿರೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನು ಓನರ್ಸ್ ಇರ್ತಾರೆ, ಬಿಲ್ಡರ್ಸ್ ಇರ್ತಾರೆ, ಮತ್ತೊಬ್ಬರು ಮಗದೊಬ್ಬರು ನಿಮಗೆ ಬೆಲೆ ಕೊಡೋಂಥವ್ರು ಇರ್ತಾರೆ, ಅವರೆಲ್ಲರೂ ಸಮೇತ ನಿಮಗೆ ನಿಷ್ಠುರ ಆಗ್ತಾರೆ. ಹಾಗಾಗಿ ಗರ್ಭದ ಮಾತವನ್ನು ಬಿಟ್ಟು ಒಳ್ಳೆಯ ಮಾತನ್ನು ಹೇಳಿ ಅವ್ರನ್ನ ಹತ್ರ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಸಮೇತವಾಗಿ ಯಶಸ್ವಿ ಆಗೋದು ದಿನ ಇದಾಗಬಹುದು. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಕುಂಭರಾಶಿ. ಕುಂಭರಾಶಿ ಶನಿ. ಶನಿ ವಕ್ರಸ್ಥಾನದಲ್ಲಿದ್ದಾನೆ. ಆದ ಸಮೇತವಾಗಿ ಭಯಪಡಬೇಕಾದದ್ದೇನೂ ಇಲ್ಲ. ಶನಿ ಬದಲಾವಣೆಯೂ ಆಗಿದ್ದಾನೆ. ನಿಮ್ಮ ರಾಶಿಗೆ ಉತ್ತಮೋತ್ತವಾದಂಥ ಬಲವನ್ನು ಕೊಡುವಂಥ ದಿನ ಇದಾಗಿದೆ. ಅನಿರೀಕ್ಷಿತವಾದ ಧನಾಗಮ. ಸಾಕಷ್ಟು ಜನರಿಗೆ ಕೆಲಸನೇ ಇರೋದಿಲ್ಲ. ಆಕಸ್ಮಿಕವಾಗಿ ಇಂಟರ್ವ್ಯೂ ಬಂದುಬಿಡುತ್ತೆ. ಇಂಟರ್ವ್ಯೂಗೆ ಹೋದಂಥವ್ರು ಸಕ್ಸಸ್ ಆಗಿಬಿಡ್ತಾರೆ. ಹಾಗಾಗಿ ಇವತ್ತು ನಿಮ್ಮ ಕಾರ್ಯಸಿದ್ಧಿ ಖಂಡಿತ ಜಯ ಆಗುತ್ತೆ, ಭಯಪಡಬೇಕಾದ್ದೇನಿಲ್ಲ. ಮುನ್ನಡೆಯಿರಿ, ಇವತ್ತು ಶುಭ ಆಗುತ್ತೆ. ಇದು ನಿಮ್ಮ ರಾಶಿ ಭವಿಷ್ಯ. ಮೀನರಾಶಿ ಮಿಶ್ರ ಫಲವನ್ನು ನಾವು ಕಾಣಬಹುದು. ಮಧ್ಯಾಹ್ನ 3 ಗಂಟೆಗೆ ತನಕ ಕೆಲವೊಂದು ಅಹಿತಕರ ಘಟನೆಗಳು, ಅಪಘಾತಗಳು ನಡೆಯುವಂಥ ಸಂದರ್ಭ. ಮಧ್ಯಾಹ್ನ 3 ಗಂಟೆ 22 ನಿಮಿಷದ ನಂತರ ಖಂಡಿತವಾಗಲೂ ಯಶಸ್ವಿಯಾದಂಥ ದಿನ. ಮತ್ತೊಮ್ಮೆ ಹೇಳೋದು ನೋಡೋದಾದರೆ, ಅಪಘಾತಗಳು ಅಂತ ಸಂದರ್ಭ ಗಮನಿಸ್ಕೊಳ್ಳಿ. ಮಧ್ಯಾಹ್ನ 3 ಗಂಟೆ 20 ನಿಮಿಷ ತನಕ ಜಾಗೃತರಾಗಿ ಓಡಾಡಬೇಕು. ನೀವು ಗಾಡಿ ಓಡಿಸ್ಬೇಕಾದ್ರೆ ಅಥವಾ ಕಾರುಗಳನ್ನು ಓಡಿಸ್ಬೇಕಾದ್ರೆ ಜಾಗೃತರಾಗಿ ಓಡಿಸಿ. ಯಾಕಂದರೆ ನಿಮ್ಮ ಒಂದು ನೋಟದಿಂದನೇ ಆಕ್ಸಿಡೆಂಟ್ ಆಗ್ಬೋದು, ಮತ್ತೊಂದು ಮಗದೊಂದು ಅನಾಹುತಗಳಾಗಿ ನಿಮ್ಮ ಜೀವನಕ್ಕೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಈ ಕಬ್ಬಿಣದಿಂದ ಸಮಸ್ಯೆ ಅಂತ ಇದೆ. ಹಾಗಾಗಿ ನೀವು ವಾಹನಗಳನ್ನು ಚಲಾಯಿಸಬೇಕಾದ್ರೆ ಭಾಳ ಜಾಗೃತರಾಗಿ ಓಡಾಟ ಮಾಡಿ. ಮಧ್ಯಾಹ್ನದ ನಂತರ ಖಂಡಿತವಾಗಲೂ ಯಾವುದು ಭಯಪಡಬೇಕಾದ ಏನಿಲ್ಲ. ಸಂಜೆಯ ನಂತರ ಒಳ್ಳೆಯ ಶುಭ ಸೂಚನೆಗಳನ್ನು ನೀವು ಕಾಣಬಹುದು. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಯಶಸ್ವಿ ಆಗಲಿ. ಇವಿಷ್ಟು ಇವತ್ತಿನ ದಿನದ ರಾಶಿ ಭವಿಷ್ಯಗಳು. ಎಲ್ಲರಿಗೂ ಸಕಲವನ್ನು ಉಂಟು ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು. ಸಕಲ ಸನ್ಮಂಗಲಾನಿ ಭವಂತು.